ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ರೆ ಸಾಕು 10 ನಿಮಿಷದಲ್ಲಿ ಮನೆ ಬಾಗಿಲಿಗೆ ಐಟಂಗಳು ತಲುಪುತ್ತೆ. ಅಮೆಜಾನ್ ಸೇರಿದಂತೆ ಹಲವು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ವಿಷಕಾರಿ ದತ್ತೂರಿ ಹಣ್ಣುಗಳನ್ನು ಸೇಲ್ ಮಾಡ್ತಿದ್ರು. ಟಿವಿ9 ವರದಿ ಬೆನ್ನಲ್ಲೇ ಪಾಯ್ಸನ್ ಹಣ್ಣಿನ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಇ ಕಾಮರ್ಸ್ನಲ್ಲಿ ವಿಷಕಾರಿ ದತ್ತೂರಿ ಹಣ್ಣು ಬೀಜ ಮಾರಾಟ. ಟಿವಿ9 ಇಂಪ್ಯಾಕ್ಟ್ ದತ್ತೂರಿ ಹಣ್ಣು ಬೀಜ ಮಾರಾಟ ನಿಷೇಧ. ದತ್ತೂರಿ ಹಣ್ಣು ಬೀಜ. ಹಳ್ಳಿಗಳಲ್ಲಿನ ಜನರು ಈ ಹಣ್ಣಿನ ಬೀಜವನ್ನ ಕಂಡ್ರೆ ಹೆದರ್ತಾರೆ. ಯಾಕಂದ್ರೆ ದತ್ತೂರಿ ಹಣ್ಣಿನ ಬೀಜ ತಿಂದ್ರೆ ಪ್ರಾಣ ಪಕ್ಷಿಯೇ ಹಾರಿ ಹೋಗುತ್ತೆ. ಆದರೆ ಇಂತಹ ವಿಷಕಾರಿ ದತ್ತೂರಿ ಹಣ್ಣಿನ ಬೀಜವನ್ನ ಆನ್ಲೈನ್ನಲ್ಲಿ ಮಾರಲಾಗ್ತಿತ್ತು. ಅಮೆಜಾನ್ ಸೇರಿದಂತೆ ಹಲವು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ದತ್ತೂರಿ ಬೀಜ ಮಾರಾಟ ನಡೀತಿತ್ತು. FDA ಅನುಮತಿ ಇಲ್ಲದೆ ನಡೀತಿದ್ದಂತಹ ಈ ಮಾರಾಟದ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಆನ್ಲೈನ್ನಲ್ಲಿ ವಿಷಕಾರಿ ಕಾಯಿಗಳು ಮಾರಾಟ ಆಗ್ತಾ ಇದೆಯಂತೆ. ಯಾವುದದು ಈ ದತ್ತೂರಿ ಬೀಜ ಅಂತ ಹೇಳ್ಕೊಂಡ್ಬಿಟ್ಟು ಅದು ಕೆಲವರಿಗೆ ಗೊತ್ತಿರುತ್ತೆ. ಈ ಮುಳ್ಳಿನ ರೀತಿಯಾದಂಥ ಕಾಯಿ ಒಳಗೆ ಇರುವಂಥ ಕೆಲ ಬೀಜಗಳು. ದತ್ತೂರಿ ಬೀಜ ಮಾರಾಟದ ಸಂಬಂಧ FDA ಆಯುಕ್ತರ ನೋಟಿಸ್ ಹಿನ್ನೆಲೆಯಲ್ಲಿ ಇಂದು ತನಿಖೆಗೆ ಅಮೆಜಾನ್ ಪ್ರತಿನಿಧಿಗಳು ಹಾಜರಾಗಿದ್ದರು. ಅಧಿಕಾರಿಗಳ ಮುಂದೆ ಆನ್ಲೈನ್ ಮಾರಾಟಕ್ಕೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ನಡೆಯಿತು. ಆದರೆ ತನಿಖಾಧಿಕಾರಿಗಳಿಗೆ ಯಾವುದೇ ಸ್ಪಷ್ಟ ಉತ್ತರ ನೀಡದೆ ಕಾಲಾವಕಾಶ ಕೇಳಿಕೊಂಡು ಹೊರಬಂದರು. ನಂತರ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದತ್ತೂರಿ ಬೀಜ ಮಾರಾಟಕ್ಕೆ ಶಾಕ್ ಕೊಟ್ಟಿದ್ದಾರೆ. ಟಿವಿ9 ವರದಿ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತಿದೆ. ಇ ಕಾಮರ್ಸ್ ವೇದಿಕೆಗಳಲ್ಲಿ ದತ್ತೂರಿ ಹಣ್ಣು ಹಾಗೂ ಬೀಜದ ಮಾರಾಟಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಯಾವುದೇ ಕಾರಣಕ್ಕೂ ಈ ವಿಷಕಾರಿ ದತ್ತೂರಿ ಹಣ್ಣುಗಳನ್ನು ಮಾರಾಟ ಮಾಡದಂತೆ ನಿಷೇಧಿಸಿದೆ. ಇ ಕಾಮರ್ಸ್ ವೇದಿಕೆಗಳಾದ ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ಹಾಗೂ ಇನ್ಸ್ಟಾ ಆಹಾರ ಪರವಾನಗಿ ಅಮಾನತಿಗೆ ರಾಜ್ಯ FDA ಆದೇಶಿಸಿದೆ. ಕೇಂದ್ರದ ಅಂಕಿತಾಧಿಕಾರಿ ಹಾಗೂ ಕೇಂದ್ರ ಸುರಕ್ಷತಾ ಅಧಿಕಾರಿಗೆ ಪರವಾನಗಿ ರದ್ದು ಮಾಡುವಂತೆಯೂ ಆದೇಶ ನೀಡಲಾಗಿದೆ. ದತ್ತೂರಿ ಹಣ್ಣು ಬೀಜಗಳು ವಿಷಕಾರಿ ಎಂದು ಆಹಾರ ಸುರಕ್ಷತಾ ಇಲಾಖೆ ಸ್ಪಷ್ಟನೆ ನೀಡಿದೆ. ಆಹಾರ ಮಾನವ ಸೇವನೆಗಾಗಿ ಮಾರಾಟ, ವಿತರಣೆ, ಪ್ರಚಾರ ಕಾನೂನುಬಾಹಿರ. ದತ್ತೂರಿ ಉತ್ಪನ್ನಗಳನ್ನು ಆಹಾರ ಮಾನವ ಸೇವನೆಗೆ ಮಾರಾಟ ಮಾಡುವಂತಿಲ್ಲ. ಆನ್ಲೈನ್ನಲ್ಲಿ ದತ್ತೂರಿ ಮಾರಾಟ ಲಿಸ್ಟಿಂಗ್ ಜಾಹೀರಾತು ತೆಗೆದುಹಾಕಲು ಆದೇಶಿಸಿದೆ. ಆನ್ಲೈನ್ನಲ್ಲಿ ಮಾರಾಟ ಮತ್ತು ವಿತರಣೆಯನ್ನು ಸಂಪೂರ್ಣ ಸ್ಥಗಿತಗೊಳಿಸಲು ಸೂಚನೆ ನೀಡಲಾಗಿದೆ. ಪರವಾನಗಿ ಕೊಡುವ ಮತ್ತು ರದ್ದು ಅಧಿಕಾರ ಕೇಂದ್ರ ಅಂಕಿತಾಧಿಕಾರಿಗಳಿಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ FSSAI ಅಧಿಕಾರಿಗಳಿಗೆ ಪತ್ರದ ಮೂಲಕ ರಾಜ್ಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಇಲಾಖೆ ಆಯುಕ್ತರಾದ ಶ್ರೀನಿವಾಸ್ ಪತ್ರದ ಮೂಲಕ ಆದೇಶಿಸಿದ್ದಾರೆ. ವಿನಯ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.